ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2005 ಮಾಡಲು ಒಂದು ಟಾಟಾ ಸುಮೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಕಸ್ಮಾತ್ ಅಲ್ಲಿ ನಂಬರ್ ಇಲ್ಲ ಅಂದರೆ ನಂಬರ್ ಡಿಲೀಟ್ ಮಾಡಿ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾರಂತವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್ ಇದು ಬಂದು ಟಾಟಾ ಸುಮೋ. ಟಾಟಾ ಸುಮೋ ವಿಕ್ತಾನಾ ಯಾವ್ದು ಬರುತ್ತೆ ಸರ್ ಅದು? ಇಲ್ಲ ಸರ್, ಸಿ ಪ್ಲಸ್ ಅದು. ಓಕೆ, ಮಾಡಲು 9+1 2005. 2005 ಮಾಡಲು. ಹಾಂ, 9ನೇ ಓನರು. ಹ್ಞೂ. ಅಂದರೆ ಎಲ್ಲ ರೀಸ್ಟೋರ್ ಆಗಿದೆ ಸರ್ ಗಾಡಿ. ಅದು ಪಿನ್ ಟು ಪಿನ್ನು, ಟೈರಿಂದ, ಸಸ್ಪೆಷನಿಂದ, ಹಿಂದೆಗಡೆ ಕಟ್ಟೆ, ಟಾಪು, ರೂಫಿಂಗು, ಸೀಟ್ಗಳು, ಫ್ಲೇವರಿಂಗ್ ಮ್ಯಾಟು, ಆ್ಯಂಪು, ಊಫರು, ಸಿಸ್ಟಮು, ಟಿ ವಿ, ಫ್ಯಾನ್ಗಳು ಪ್ರತಿಯೊಂದು ರೀಸ್ಟೋರ್ ಆಗಿದೆ ಸರ್. ಏನು ₹1 ಕೆಲಸ ಇಲ್ಲ. ಅದು ಮನೆಗೆ ಅಂತ ನಾನು ಓನ್ ಯೂಸ್ಗೆ ಸಹ ರೆಡಿ ಮಾಡಿಸ್ಕೊಂಡದ್ದು. ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಇದೆ ಅಂತ ಕೊಟ್ಬಿಡ್ತಾ ಇದ್ದೀನಿ ಸರ್. ಅಂದರೆ ಪೂರ್ತಿ ರೀಪೇಂಟು ಆಗಿದೆಯಾ? ರೀಪೇಂಟ್ ಸರ್. ರೀಪೇಂಟ್ ಅಂದರೆ ಶೋರೂಮ್ ಪೇಂಟ್ ನಾವು ಮಾಡಿಸಿರೋ, ನಮ್ಮ ಅಣ್ಣನೇ ಪೇಂಟರು. ರೋಡಲ್ಲಿ ಹೋಗ್ತಿದ್ರೆ ಎಲ್ಲ ಕೈ ಬೀಸಿ ತೋರಿಸ್ಬಿಟ್ಟು ಹೋಗ್ತಾರೆ ಸರ್, ಕಾರ್ ಸೂಪರಾಗಿ ರೆಡಿ ಮಾಡಿಸಿದ್ದೀರಾ ಅಂತ. ಆ ಥರ ರೆಡಿ ಮಾಡಿಸಿ ಓನ್ ಯೂಸ್ಗೆ ಮಡಿಕೊಂಡಿದ್ದೀವಿ ನಾವು. ಓಕೆ. 9+1 ಸರ್, ಅದು 10 ಸೀಟು ಕೂತ್ಕೊಂಡು ಹೋಗ್ಬೋದು. ಈಗ ಅಂದರೆ A to Z ಎಲ್ಲ ಓಕೆ ಇದೆ? ಎಲ್ಲ ರೆಡಿ ಇದೆ ಸರ್. ಟೈರ್ಗಳು ಇದೆಲ್ಲ ಇದೆ. 80-90% ಟೈರ್ ಇದೆ. ಒಂದು 3-4 ತಿಂಗಳು ಆಗಿದೆ ಹಾಕಿಸಿ ಅಷ್ಟೇ. ಓಕೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ 1 ವರ್ಷ FC ಇದೆ ಸರ್. ಇನ್ಸೂರೆನ್ಸು ಬರೋ ವರ್ಷ ಎರಡನೇ ತಿಂಗಳು ಗಂಟ ಇದೆ. ಓಕೆ, ಹಂಗಾದ್ರೆ ಈಗ ಒಂದು 6 ತಿಂಗಳು ಇನ್ಶೂರೆನ್ಸ್ ಇದೆ. FC 1 ವರ್ಷ ಇದೆ. ಓಕೆ, ಈಗ ಅಂದರೆ ತೊಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಹಾಂ, ಅಷ್ಟೇ ಸರ್, ಇನ್ನೇನು ಮಾಡ್ಸಂಗಿಲ್ಲ. ಓಕೆ. ರೆಕಾರ್ಡ್ಸು ಎಲ್ಲ ಒರಿಜಿನಲ್ ಇದಾವಾ? ಹಾಂ, ಒರಿಜಿನಲ್ ಇದೆ ಸರ್. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಇದು ಚನ್ನಪಟ್ಟಣ ಸರ್. ಚನ್ನಪಟ್ಟಣ? ರಾಮನಗರ ಡಿಸ್ಟಿಕ್ಕು, ಚನ್ನಪಟ್ಟಣ ತಾಲೂಕು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಅದು ಪ್ರೈಸ್ ಬಂದು 2 ಲಕ್ಷ ಖರ್ಚೆ ಮಾಡಿಬಿಟ್ಟಿದ್ದೀನಿ. 2.5 ಹೇಳ್ತಾ ಇದ್ದೀನಿ ಸರ್ ಅದು. 2.5 ಲಕ್ಷ? ಹೌದು ಸರ್. 2005 ಅಲ್ವಾ ಮಾಡಲು? 2005 ಸರ್. ಓಕೆ. ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ಒಂದು 5,000 ಹೆಚ್ಚು ಕಡಿಮೆ ಕೊಡೋಣ ಸರ್. ಗಾಡಿ ನೋಡಿದ್ರೆ ಯಾರು ನೋಡಿದ್ರೆ ಇಷ್ಟಪಟ್ಕೊಂತ ಇರ್ತಾರೆ, ಆ ಥರ ಇದೆ. ಲೋ ಮಾಡಲು ಅಷ್ಟು ರೇಂಜಲ್ಲಿ ಯಾರು ಮಡಗಲ್ಲ. ನಾವು ಓನ್ ಯೂಸ್ಗೆ ಅಂತ ರೆಡಿ ಮಾಡಿಸ್ಕೊಂಡಿದ್ದೆ ಸರ್. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ? ಹಾಂ, ಇದೆ ಸರ್. ಸರಿ ಸರ್, ಓಕೆ.